ನೀನು ನಮ್ಮ ಮನೆಗೆ ಬಂದು ಏನು ಮಾಡೇ ಇಲ್ಲ, ಏನು ನೋಡೇ ಇಲ್ಲ. ನೀವು ಮತ್ತೆ ಕೆಲವ್ರು ಹೆಂಗೆ ಗಾಂಧಿಗಳ ಥರ ಅಲ್ಲಿ ಕೂತಿದ್ದೀರಾ ಅಂದರೆ ಏನೂ ನಮ್ಮ ಬಗ್ಗೆ ಗೊತ್ತಿಲ್ಲ ಅನ್ನೋರ ಥರ. ಇದು ತಪ್ಪಾಗುತ್ತೆ. ಎಸ್ ಸರ್, ನಾನು ಡೈರೆಕ್ಟರ್ ಆದಮೇಲೆ, ಆಟೋಗ್ರಾಫ್ ಆದಮೇಲೆ ಎಷ್ಟೋ ಕಲಾವಿದರಿಗೆ ಕತೆ ಬರೆದು ಹೋಗಿರೋ ಡೈರೆಕ್ಟರ್ ಅವಾಗಲೇ ನಾನು. ಕೆಲವ್ರು ಒಪ್ಕೊಂಡ್ರು, ಕೆಲವ್ರು ಒಪ್ಕೊಂಡಿಲ್ಲ, ಮಾಡಲಿಲ್ಲ. ಸಿನಿಮಾ ಇಸ್ ನಾಟ್ ಜಸ್ಟ್ ಅಬೌಟ್ ಮೀ ಸರ್, ಸಿನಿಮಾ ಇಸ್ ಅಬೌಟ್ ಎವ್ರಿಬಡಿ. ಕೆಲವು ಕತೆಗಳು ಓಕೆ ಆಗ್ತವೆ, ನಮ್ಗಿನ್ನ ಬೇರೆಯವ್ರಿಗೆ ಸೂಟ್ ಆಗ್ತವೆ. ಸ್ವಾರ್ಥಗಳಿಲ್ಲದೆ ಮಾಡ್ಬೋದು ಅಂತ ಬಂದಲ್ಲಿ, ಆ್ಯಂಡ್ ಅವರಿಗೂ ನಂಬಿಕೆ ಬೇಕಲ್ಲ. ಇಲ್ಲಿ ಏನಾಗುತ್ತೆ, ಕತೆ ತೊಗೊಂಡು ಹೋದ ತಕ್ಷಣ ಫಸ್ಟ್ ನಮ್ಮನ್ನು ಡೌಟಲ್ಲಿ ನೋಡ್ತಾರೆ, ಅವರೇ ಮಾಡ್ಬೋದು, ನಮ್ಮ ಹತ್ರ ಯಾಕೆ ಬಂದಿದ್ದಾರೆ ಅಂತ. ಆ ಥರದಕ್ಕೆ ಉತ್ತರ ಸಿಗಲ್ಲ. ಇದು ಪ್ರೊಡಕ್ಷನ್ ಹೌಸ್ ಅಂತ ಇದೆ, ನಾವು ಮಾಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಪ್ರಿಯಾ ಅವರು ಕೂಡ ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ಅಂತ ಇದೆ, ಅವರು ಸುಪ್ರಿಯಾನಿ ಕ್ರಿಯೇಷನ್ಸ್ ಪ್ರೊಡಕ್ಷನ್ಸ್ ಮಾಡಿದ್ದಾರೆ. ಶಿ ಆಲ್ಸೋ ವಾಂಟ್ಸ್ ಟು ಗೆಟ್ ಇನ್. ಅದೆಲ್ಲ ನಡೀತಾ ಇರುತ್ತೆ ಸರ್. ಐ ಥಿಂಕ್ ಆ್ಯಂಡ್ ಮೋರ್ ದೆನ್ ಎನಿಥಿಂಗ್, ಇಷ್ಟೇ ನಮಗೂ ಪ್ರಪಂಚದಲ್ಲಿ ಗೊತ್ತಿರೋದು ಸಿನಿಮಾ. ನಾವು ಏನೇ ಬೆಳೆದ್ರು ಮಾಡಿದ್ರು ಇದ್ರ ಅಕ್ಕಪಕ್ಕನೇ ಇರ್ತೀವಿ, ಜಾಸ್ತಿ ದೂರ ಹೋಗೋಕ್ಕೆ ಸಾಧ್ಯ ಇಲ್ಲ. ನೋ, ದಟ್ ಈಸ್ ಗೋಯಿಂಗ್ ಆನ್ ಫ್ಲೋರ್ ಸರ್. ಅಂದರೆ ಜಿಮ್ಮಿ ಬಂದ್ಬಿಟ್ಟು ಏನಾಯಿತು, ಸರ್ಟನ್ ಸ್ಕ್ರಿಪ್ಟ್ ಲೆವೆಲಲ್ಲಿ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಹುಡುಗನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಸೊ ನಾನು ನನ್ನ ಸಂಚಿತ್ ಹತ್ರ ಕೂತ್ಕೊಂಡು ನಾನು ಯಾವಾಗಲೂ ಮಾತಾಡ್ತೀನಿ. ಐ ಪ್ರಿಫರ್ ಟು ಹಿಯರ್ ಹಿಮ್ ದ್ಯಾನ್ ಗಿವ್ ಒಪಿನಿಯನ್. ಹಿ ನೆವರ್ ಆಸ್ಕ್ಸ್ ಅಂಡ್ ಐ ನೆವರ್ ಅಡ್ವೈಸ್ ಹಿಮ್. ಸೊ ಕೀಪ್ ದಟ್ ಇನ್ ಮೈಂಡ್. ಸೊ ಐ ಡೋಂಟ್ ಕಂಟ್ರೋಲ್ ಹಿಮ್. ಅವರು ಕೆಲವು ಡಿಸ್ಕಷನ್ಸಲ್ಲಿ ಇನ್ನೂ ಅವ್ನು ಕನ್ಫರ್ಮ್ ಆಗಿಲ್ಲ. ಆ ಮಧ್ಯದಲ್ಲಿ ತುಂಬ ಜನ ಅಪ್ರೋಚ್ ಮಾಡಿದ್ದಾರೆ ಸಂಚಿತಿಗೆ, ಡೈರೆಕ್ಟ್ ಮಾಡೋಕ್ಕೆ, ಪ್ರೊಡಕ್ಷನ್ ಮಾಡೋದಕ್ಕೆ. ಸೊ ನಾನು ಹೇಳಿದ್ದವರಿಗೆ, ನೀನು ಮಾಡ್ತಾ ಇರಿ, ಬಟ್ ಸೈಮಲ್ಟೇನಿಯಸ್ ಆಗಿ ಮನೆ ಬಾಗಿಲಿಗೆ ಬಂದು ಯಾರು ಪ್ರೊಡಕ್ಷನ್ ಮಾಡಬೇಕು ಅಂತಂದ್ರೆ ಒಂಚೂರು ಗಮನ ಇಡೋದ್ರ ಮೇಲೆ. ಹಿಯರ್ ದೆಮ್ ಔಟ್, ಡೂ ಇಟ್. ಆ್ಯನ್ ಇಂಟೆಲಿಜೆಂಟ್ ಮ್ಯಾನ್ ಇಸ್ ಸಂಬಡಿ ಹೂ ಕೊಲಾಬ್ರೇಟ್ಸ್ ವಿತ್ ಎವ್ರಿಬಡಿ. ನಿಂಗೆ ಯಾವ್ದು ಕರೆಕ್ಟ್ ಪರ್ಫೆಕ್ಟ್ ಅನ್ಸುತ್ತೋ ನೀವು ಮಾಡಿ. KP ಶ್ರೀಕಾಂತ್ ಮತ್ತು ನವೀನ್ ಅವ್ರಿಗೂ ಕರೆದು ನಾನು ಇದೇ ಹೇಳಿದೆ, ಸಪೋಸ್ ಅವನಿಗೆ ಇನ್ನೊಂದು ಸಿನಿಮಾ ಓಕೆ ಆಗಿ ಅದು ಓಕೆ ಅಂದರೆ ನಿಮಗೆ ಓಕೆನಾ ಫಸ್ಟ್ ಮಾಡೋದ್ರಲ್ಲಿ? KP ಟು ಎವ್ರಿಬಡಿ ಸೆಡ್ ಡೆಫಿನೆಟ್ಲಿ ನಾಟ್ ಸರ್, ಮಾಡಿ, ನಮಗೆ ಆಮೇಲೆ ಮಾಡಲಿ, ಏನು ಬೇಕು ನಿಮಗೆ ಯಾವ್ದು ಕರೆಕ್ಟ್ ಅನ್ಸುತ್ತೋ ಮಾಡಿ ಅಂದ್ಬಿಟ್ಟು ಅಂತ. ಸೊ ಈಸ್ ಡೂಯಿಂಗ್, ಆ್ಯಂಡ್ ಐ ಥಿಂಕ್ ಶಾರ್ಟ್ಲಿ ವಿತ್ ದ ಅನೌನ್ಸ್ಮೆಂಟ್ ವಿಲ್ ಹ್ಯಾಪನ್. ಅನೌನ್ಸ್ ಆಗಿದೆಯಲ್ಲ, ಮಾಡಿದ್ ನಂದು ಡೈರೆಕ್ಷನ್ ಏನು ಮಾಡಬೇಕು ಅಂತ ಇದ್ವಿ. ಕಾರ್ತಿಕ್ ನನ್ನ ಸಹೋದರ, ಯೋಗಿ ಕೂಡ ನಮ್ಮ ಫ್ರೆಂಡು, ಮನೇಲಿರ್ತಾರೆ ಯಾವಾಗಲೂ. ಸೊ somehow I think they are wonderful two human beings in my life. ಆ್ಯಂಡ್ ಕೊಲಾಬ್ರೇಟ್ ಮಾಡಿದ್ರೆ ಅವರೊಟ್ಟಿಗೆ ಮಾಡೋಣ ಅನ್ನಿಸ್ತು. ಹಾಗಂದ ತಕ್ಷಣವೇ ಸಿಕ್ಕಾಪಟ್ಟೇನೋ ಮಾಡ್ತೀವಿ ಅಂತಲ್ಲ. ವಿ ಆರ್ 3 ಗುಡ್ ಫ್ರೆಂಡ್ಸ್. ಐ ಥಿಂಕ್ ವಿ ಶುಡ್ ವರ್ಕ್ ಅಂತ ಅನ್ನಿಸ್ತು. ವಿ ಆರ್ ವರ್ಕಿಂಗ್.